ಯಾರು ಹಿಂಗ್ ಹಿಡ್ಕೊಂಡಂಗ ಆಗ್ತಾ ನನ್ಗೆ. ಒಂದ್ ಬಟ್ಟೆ ತಗೊಳಕ್ಕೂ ಯೋಗ್ಯತೆ ಇಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಹೋಗ್ತಿದೆ ಗೈಸ್. ಲೆಮನ್ ಜ್ಯೂಸ್ ಹಿಡ್ಕೊಬಿಟ್ಟು ನನ್ಗೆ ಕೆಂಪಾಗತ್ತೆ. ಬಟ್ಟೆ ಹಾಕ್ಸೋರೆ ಗೈಸ್ ನನ್ಗೆ. ಗೈಸ್ ಕುದುರೆ ನೋಡಿದ್ದೀರಾ? ಬಿಟ್ರೆ ಓಡ್ಬಿಡ್ತಾಳೆ ನೋಡಿ. ಈಗ ಬಿಡ್ತೀನಿ ಹೆಂಗ್ ಮಾಡಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಬಂದು ನಮ್ಮ ಜೊತೆ ಸುರಭಿ ಅವ್ರು ಇದ್ದಾರೆ. ಏನು ಕೊಡಿದ್ರಿ? ನಿಂಕೊಳ್ಳಿ. ಸೊ ಏನು ಮಾಡ್ತಿದ್ರಲ್ಲ ಕುಕ್ಕಿಂಗು? ಕಷಾಯ. ಏನು ಕಷಾಯ ಗೈಸ್? ಅವಳೆ ಕೈ ಮುಸ್ಕೊಬಿಟ್ಟು ಅಂತ ಅವಳೆ. ಸೊ ಇನ್ಮೇಲಿಂದ ಸುರಭಿಗೆ ರೋಸ್ಟ್ ನಾನು ಹೊಡೆದ್ ಬಿಡ್ತೀನಿ. ನೀನೇ ಮುಸ್ಕೊ. ಎಲ್ಲ ನೀನ್ ಮುಸು ಅಲ್ಲ. ಸೊ ವಾಸನೆ ಕಷಾಯದ್ದು, ಶುಂಠಿದು ಫ್ಲೇವರ್. ಸೊ ಇವತ್ತಿನ ವ್ಲಾಗ್ ಏನಪ್ಪ? ಸೊ ಗೈಸ್ ಇವತ್ತು ವ್ಲಾಗ್ ಏನಂದ್ರೆ ಲೈಕ್ ನಾನು ನಿಮಗೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಬರೀ ಕಾಂಟೆಂಟ್ನೇ ಕೊಡ್ತಿದ್ದೀನಿ. ಸೊ ಇವತ್ತು ಡೈಲಿ ರೋಟೀನ್ ಹೇಳ್ತೀನಿ, ಡೈಲಿ ವ್ಲಾಗ್ ಮಾಡ್ತೀನಿ ಬನ್ನಿ. ಸೊ ಇವತ್ತು ಎದ್ದಿದ್ದೀವಿ, ಕಷಾಯ ಕುಡ್ಕೊಂಡು ಈಗ ಆಚೆ ಶೂಟ್ ಇದೆ, ಶೂಟ್ ಮುಗಿಸ್ತೀರಾ? ಬೇಡವಾ? ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಯಾಕೆ ಕಲರ್ ಬಂದ್ಬಿಡ್ತೀನಿ ಅಂತನಾ? ಕಲರ್ ಅಂತಲ್ಲ, ಏನಕ್ಕೆ ಬರೀ ಕಲರ್ ಅಂತೀರಾ? ಅದು ಒಳಗಡೆ ಗಟ್ಟಿರುತ್ತಲ್ಲ, ಅದನ್ನ ಕ್ಲೀನ್ ಮಾಡುತ್ತೆ ಅಷ್ಟೇ. ನಾನೇನು ಕುಡಿಯೋದು ಬೇಡ ಅಂತಿದ್ದೆ. ಮತ್ತೆ ನೀವು ವಾಮಿಟ್ ಮಾಡ್ತೀರಾ ಅದಕ್ಕೆ? ಗೈಸ್ ನಾನು ಇವ್ಳಿಗೆ ಹೇಳಿದ್ದೀನಿ ನಾನು ವಾಮಿಟ್ ಮಾಡ್ತೀನಿ ಅಂತ. ವಾಮಿಟ್ ಮಾಡೋದು ಹುಡುಗಿರಲ್ಲ. ಏನ್ ಅರ್ಥದ ಮತ್ತೆ ಹೇಳಿದ್ದು ನಾವು ಮಾಡಲ್ಲ, ನೀವೇ ಮಾಡೋದು ಜಾಸ್ತಿ ಇದಾಗ. ಗೈಸ್ ನಾನು ಹೇಳಿದ್ದು ಏನಂದ್ರೆ, ನೀವು ತಪ್ಪಾಗಿ ತಿಳ್ಕೊಬಿಡ್ರಿ. ನಾನು ಹೇಳಿದ್ದು ಏನಂದ್ರೆ ಲೈಕ್ ಈಗ ಫುಡ್ ಅಡ್ಜಸ್ಟ್ ಆಗದೇನೆ ಟ್ರಾವೆಲ್ ಮಾಡಿದ್ರೆ ಅವಾಗ ಜಾಸ್ತಿ ಹುಡುಗರಿಗಿಂತ ಹುಡುಗಿರೇನೆ ವಾಮಿಟ್ ಮಾಡೋದು ಅಂತ ಹೇಳಿದ್ದು. ಇವಳು ನೋಡಿ ಅಲೇ ಯಾವ ಸ್ಟೂಡೆಂಟ್ ನೀನು? ಯಾವ ಸ್ಟೂಡೆಂಟ್? ಸೈನ್ಸ್ ಸ್ಟೂಡೆಂಟಾ? A² - B² ಎಷ್ಟು ಬರುತ್ತೆ ಹೇಳಿ? ಎಷ್ಟು? A² ಎಷ್ಟು ಬರುತ್ತೆ ಆನ್ಸರು? 2AB ಏನೋ ಬರುತ್ತೆ. ನಂಗೆ ಇನ್ನೂ ನೆನಪಿದೆ ಗೈಸ್. 10th ಏನೋ ಬರುತ್ತೆ. ಕಾಕೋತ್ರಿ ಏನ್ಬಿಡ್ತೀಯ ಆಮೇಲೆ. ನೆಟ್ಟು ಕೂತ್ಕೊಳ್ಳಿ, ಯಾಕೆ ಹಂಗೆ ಬಿದ್ದಿದ್ಯಾ? ಸೊ ಗೈಸ್ ಅಂದ್ರೆ ಇವತ್ತು ಶೂಟ್ ಇದೆ. ಒಂದು 2-3 ವಿಡಿಯೋ ಶೂಟ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಆಚೆ ಹೋಗ್ಬೇಕು. ನಂಗೆ ಸಿಕ್ಕಾಪಟ್ಟೆ ಅಲ್ಲಿ ನೋಯ್ತಿದೆ ಗೈಸ್. ಅಲ್ಲಿ ನೋಯ್ತಿದೆ. ಸೊ ಅದನ್ನ ತೋರ್ಸ್ಕೊಬರೋಣ. ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಕಡಿಮೆ ಆಗ್ತಿಲ್ಲ. ಸೊ ಮೇಡಮ್ ಏನೋ ಮಾಡ್ತಿದ್ದಾರೆ, ಏನ ಕಷಾಯನ ಎಲ್ಲ. ಗ್ಯಾಸ್ ತಂದಿಲ್ವಾ ರೇಟ್ ಜಾಸ್ತಿ ಅಂತ? ನಾನ್ ತಂದ್ಕೊಡ್ಬೇಕಾ? ನೀನ್ ತಗೋಬೇಕು. ರೇಟ್ ಜಾಸ್ತಿ ಅಂತ ತಗೊಂಡಿಲ್ಲ ಗೈಸ್. ಅಲ್ಲಿ ಬಾ, ಚೆನ್ನಾಗಿ ಬರ್ತಿಲ್ಲ. ನೀನು ಲೈಟ್ ಹಾಕ್ಲಾ ಇವಾಗ್ಲಿಲ್ಲ, ಅಲ್ಲಿ ಬೆಳಕ್ ಬರ್ತಿದ್ದೀರಾ. ಸೊ ಬನ್ನಿ ಗೈಸ್, ನಿಮ್ಗೆ ಆಲ್ಮೋಸ್ಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ನಮ್ದು ಕ್ಯಾಮ್ರಾ ಕ್ವಾಲಿಟಿ ಕಮೆಂಟ್ ಮಾಡ್ರಿ. ನಿಮ್ಗೋಸ್ಕರನೇ ಚೆನ್ನಾಗಿ ಬರಬೇಕು ಬ್ಲಾಗು, ನಿಮಗೆ ನೋಡೋರಿಗೆ ಚೆನ್ನಾಗಿರ್ಬೇಕು ಅನ್ನೋ ರೀಸನ್ಗೋಸ್ಕರ ಕೇಳ್ತಿದ್ದೀನಿ. ಸೊ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಮತ್ತು ತುಂಬ ಜನ ಆ ವಿಡಿಯೋ ಅದನ್ನು ಮಾಡಿ ಆ ವಿಡಿಯೋ ಅಂತ ಹೇಳ್ತಿದ್ದೀರಾ. ಅದನ್ನು ಮಾಡ್ತೀವಿ. ಯಾರು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ನನಗೂ ಡಿಲೀಟ್ ಮಾಡಿ ಸಾಕಾಗೈತೆ. ಸೊ ಯಾವುದು ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ ನಿಮಗೆ. ಇದ್ಮೇಲೆ ಟೈಟಲ್ ಹೇಳ್ತೀನಿ, ಅದೆಲ್ಲ ನಿಮ್ಗೆ ಹೇಳ್ಬಾರ್ದು. ಸೊ ಗೈಸ್ ಕಷಾಯ ಕುಡ್ಕೊಂಡು ನಾನು ಕಷಾಯ ಕುಡಿಬಾರ್ದು. ಸಿಗ್ತೀನಿ ಬನ್ನಿ. ಸುರಭಿ ಅವರು ಜ್ಯೂಸ್ ಕುಡಿತಿದ್ದಾರೆ. ಏನು ಜ್ಯೂಸು? ಯಾವುದು? ಗೋಮಾತೆದ? ಮತ್ತೆ ಅದು ಕುಡಿದು ಸೇಮ್ ಅದು ಹಂಗೆ ಕಾಣಿಸ್ತಿರೋದು ಲಡು. ಲೆಮನ್ ಜ್ಯೂಸ್ ಅಲ್ಲ ಗೈಸ್, ಕಷಾಯ ಕುಡಿತಿದ್ದಾಳೆ. ಗಂಟ್ಲು ಕಿಚ್ ಗೈಸ್. ಗಂಟ್ಲು ಕಿಚ್ಗೆ ಮಾರ್ನಿಂಗ್ ಟೈಮ್ ಕುಡಿತಾಳೆ. ಲೈಕ್ ಅಂದ್ರೆ ಏನಕ್ಕೆ ಅದನ್ನ ಡಯಟ್ ಅಂತ ಅಲ್ಲ, ಇವಾಗ ಊಟ ಸೇರ್ತಾ ಇರ್ಲಿಲ್ಲ ಕರೆಕ್ಟಾಗಿ. ಆಮೇಲೆ ನಾವು ಟೈಮ್ ಊಟನೂ ಮಾಡಲ್ಲ. ಸೊ ಒಳಗಡೆ ಏನಾದ್ರೂ ಇದ್ರೂನು ಅಟ್ಲೀಸ್ಟ್ ಈ ತರದ್ರಲ್ಲಾದ್ರೂ ಅದಕ್ಕೆ ಕರ್ಗೋಗ್ಬಿಡ್ಲಿ ಅನ್ನೋದಕ್ಕೆ ಈ ತರ ರೆಸಿಪಿನ ಟ್ರೈ ಮಾಡಿ ಕುಡಿತೀನಿ. ಹಾಗೆ. ಸೊ ಬೇಗ ರೆಡಿ ಆಗೋ, ಶೂಟ್ಗೆ ಹೋಗ್ಬೇಕು. ಅಮ್ಮ ನಿನ್ನ ಕೇಳ್ತಿದ್ರು. ಅವರು ಮತ್ತೆ ಯಾವಾಗ ಸ್ಟಾರ್ಟ್ ಮಾಡೋದು ನೀವು ಕೆಲಸನ? ಯಾವ ಕೆಲಸ? ನಿಮ್ಮ ಕಂಪ್ನಿದು
ನಮ್ ಕಂಪನಿದ ಹಾ ಕುಡಿ ಬೇಗ, ಟೇಸ್ಟ್ ಹೆಂಗಿದೆ? ನಿಮ್ ಕಂಪ್ನಿದ ಹೆಂಗೈತೆ ಮತ್ತೆ? ನಮ್ಮ ಕಂಪ್ನಿ ನಾವು ರಿಸೈನ್ ಮಾಡ್ಬಿಡ್ವಪ್ಪ, ಯಾಕೆ? ಸುಮ್ಮನೆ ಬೇಡ ಅಂತ. ನೀವು ಕಂಪ್ನಿ ಸ್ಟಾರ್ಟ್ ಮಾಡಿದ್ರಲ್ಲ ಅದಕ್ಕೆ. ಫೇಸ್ ರಿಯಾಕ್ಷನ್ ಹೆಂಗಿದೆ? ನಮ್ ಕಂಪ್ನಿಲಿ ವೇಕೆನ್ಸಿ ಇಲ್ಲ. ಅದಕ್ಕೆ ನಿನ್ನೆ ತೆಗ್ದು ಹಾಕ್ಬಿಟ್ಟವ್ರ ಗೈಸ್. ಅಲ್ಲ, ಇವಳು ಕಂಪ್ನಿ ಅಂದ್ಮೇಲೆ ಇವಳೇ ಓನರ್ ತಾನೆ ಅಲ್ಲಿಗೆ. ಸೊ ವೇಕೆನ್ಸಿ ಜನಗಳಿಗೆ ನಾನ್ ಹೇಳ್ತಿರೋದು, ನೀನೇನು ಕಂಪ್ನಿ ಮುಚ್ಚಿದೆ ಅಂತ. ನಾನ್ ಕಂಪ್ನಿ ಮುಚ್ಚಿಲ್ವಲ್ಲ. ನಾನ್ ಹೇಳಿದ್ದೇನ್ ಗೊತ್ತಾ, ನಾನ್ ಓಪನ್ ಮಾಡಿದೀನಿ ಅಂತ ನೀವು ರಿಸೈನ್ ಮಾಡಿದ್ರಿ ಅಂತ ಹೇಳಿದ್ರಿ ಗೊತ್ತಾ? ಅದಕ್ಕೇನೆ ನನ್ ಕಂಪ್ನಿಲಿ ವೇಕೆನ್ಸಿ ಇಲ್ಲ ಅಂತ. ವೇಕೆನ್ಸಿ ಇಲ್ಲ ಅಂದ್ಮೇಲೆ ಕಂಪ್ನಿ ಏನಕ್ಕೆ ಸ್ಟಾರ್ಟ್ ಮಾಡ್ಬೇಕು? ಗೈಸ್ ಎಲ್ಲ ಇವರೆಲ್ಲ ಓಲ್ಡ್ ಬಿಡ ಕಂಪ್ನಿ ಗೈಸ್. ನಾನು ಏನ್ ಹೇಳ್ತೀನಿ ಅನ್ನೋದೇ ಅರ್ಥ ಮಾಡ್ಕೊಳಕ್ ಆಗಲ್ಲ ಇವಳಿಗೆ. ಪಳ್ಳು ಗೈಸ್, ಪಳ್ಳು, ದೊಡ್ಡ ಪಳ್ಳು ಇವಳು, ದೊಡ್ಡ ಪಳ್ಳು. ಏನೇ ಪಳ್ಳು? ಓಕೆ ಆರ್ ನಾಟ್ ಓಕೆ? ಕುಡ್ಕೋಬಿಟ್ಟ? ಸರಿ ಬಾ ಹೋಗೋಣ, ಇವತ್ತು ಜಿರ್ಲೇ ಬಿಡ್ತೀನಿ. ಬಾ 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 ಬಾ. ನನ್ ಜೊತೆ ಆತರ ಎಲ್ಲ ಮಾಡಿ ನೋಡ್ರಿ, ನಾನ್ ತಂದು ಆವೇ ಬಿಡ್ತೀನಿ. ತಗೊಳ್ಳ. ಸೊ ಗೈಸ್ ಬನ್ನಿ, ನಾನೀಗ ಇಯರ್ ಸೆಟ್ ಮಾಡ್ಕೊಂಡು ಶೂಟ್ಗೆ ಹೋಗ್ಬೇಕು. ಇವಾಗ ಸ್ವಲ್ಪ ಪರವಾಗಿಲ್ಲ ಗೈಸ್, ಬಿಸಿಲು ಕಡಿಮೆ ಆಗ್ತಿದ. ಮಾಡ್ಕೋ ಹೋಗು, ಕಂಪ್ನಿ ಓನರ್ ಅಲ್ಲ, ಮಾಡ್ಕೋ ಹೋಗಮ್ಮ. ಅಸಿಸ್ಟೆಂಟ್ ನೀವು ಮಾಡ್ಬೇಕು. ನಾನು ಅಸಿಸ್ಟೆಂಟ್ ಅಲ್ಲ, ನನಗೆ ಮುಗ್ದೈತೆ ಬಾಡಿ ಗಾರ್ಡ್, ಅಸಿಸ್ಟೆಂಟ್ ಅಲ್ಲ. ಆಯ್ತು, ಇವತ್ತು ಅಸಿಸ್ಟೆಂಟ್ ಆಗಿ. ಅವೆಲ್ಲ ಆಗಲ್ಲ. ನಡಿ ಬಾ, ಬನ್ನಿ ಮಾಡಿ. ನಡಿ. ಇವಳಿಗೆ ನಮ್ಮ ಮನೆ ತಾಯಿಂದ ಇಲ್ಲಿವರೆಗೂ ನಡ್ಕೊಬರಕ್ಕಾಗಲ್ಲ, ಗಾಡಿನೇ ಬೇಕಲ್ಲ ಕಡೆನು. ಏನ್ ಕುಯ್ದೈತೆ? ಅದೇನು ಸ್ಲಿಪ್ಪರ? ಅದೇನು ಸ್ಲಿಪ್ಪರ ಇಲ್ಲ ಅಂದ್ರೆ ಅದೇನು ಚಾಕುನ ಅದು? ಗೈಸ್ ನನ್ಗೆ 3 ದಿನದಿಂದ ಅಲ್ಲಿ ನೋಯ್ತೈತೆ. 3 ದಿನದಿಂದ ಹೇಳಿಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ನಡೀರಿ ಅಂತ, ಗೊತ್ತಾ? ಈ ಮಾತ್ನ ಅಮ್ಮನ ಮೇಲೆ ಹಣೆ ಇಟ್ಬಿಟ್ಟು ಹೇಳ್ಬಿಟ್ರಿ. ಯಾರ ಮೇಲೆ ಹಣೆ? ನಾನ್ ಬೇಡ ಅಂತೀನಿ, ನೀನ್ ಕರ್ಕೊಂಡು ಹೋಗ್ಬೇಕು ಹಿಂಸೆ ಮಾಡಿ. ಎಷ್ಟತಿ ಅಂತ ನಾನು ಹೇಳಕ್ಕಾಗತ್ತೆ ಗೈಸ್? ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬೇಕು ನೀನು. 2 ಸತಿ ಅಲ್ಲ 10 ಸತಿ ಹೇಳಿದೀನಿ ನಾನು. ಏನದು ಲ್ಯಾಂಗ್ವೇಜ್ 2 ಸತಿ? ನೀನ್ ಯಾವ ಊರು ನೀನು? ಒಲೆನೇ ಹಾಕಿಲ್ಲ ಬರೀ ಇವ್ರು ನೋಡಿ, ಇವ್ರ ಬ್ರೇಕ್ ಇಲ್ಲ, ಬೆಲ್ ಇಲ್ಲ, ಗುದಿಸಿದ್ರೆ. ಹೌದು ಏನಾ? ನೀವು ರೆಕಾರ್ಡ್ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ, ಬ್ರೇಕ್ ಇಲ್ದೇನೆ ಓಡಿಸ್ತಿದ್ದಿ ಅಂತ. ಅಲ್ಲ ಮಾಮ? ಸೊ ಗೈಸ್, ಇವಳು ಶೂಟ್ ಮಾಡ್ಬೇಕಾದ್ರೆ ಡೈಲಾಗ್ ಹೆಂಗ್ ಹೊಡಿತಾಳೆ ಅಂತ ಮಾಡ್ತಾಳೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೋತೀನಿ ನೋಡಿ. ಹೇಳಕ್ಕೆ ಬರಲ್ಲ ಗೈಸ್ ಇವಳಿಗೆ. ಇದೇನ್ ಡೈಲಾಗ್ ಇರೋದಲ್ಲ, ಡೈಲಾಗ್ ನಾನು ಹಾಕ್ತೀನಿ ಇದಕ್ಕೆ, ನೋಡೋಣ. ಆಯ್ತು. ಅಲ್ಲ, ನಾನು ಪ್ರೋ ಆಕ್ಟರ್ಗೆನೆ ಸೈಡ್ ಆಕ್ಟರ್ ಹೇಳ್ಕೊಡ್ತಾರೆ. ಪ್ರೋ ಆಕ್ಟರ್ ಒಂದ್ ಮುಂದಕ್ಕೆ ಒಂದ್ ಹಿಂದಕ್ಕೆ ಕಾಲ ಹಾಕೊಂಡು ನಿಂತಾರೆ. ಪ್ರೋ ಆಕ್ಟರ್ ಚೊಟ್ಟಿ ಅಂತ ಹೇಳೋದು. ಇವಾಗ ಶೂಟ್ ಮುಗೀತು, ಒಂದ್ ವಿಡಿಯೋ, ಬರೀ ಒಂದ್ ವಿಡಿಯೋ ಶೂಟ್ಗೆನೆ ಶೂಟ್ ಮುಗಿಸ್ಕೊಂಡು ನೋಡಿ ಹೆಂಗ್ ಕೂತಾವ ಲಕ್ಷ್ಮಿ. ಏನ್ ಎನರ್ಜಿ ಇಲ್ಲ. ಒಂದ್ ಸೀನ್ ಹೆಂಗಿತ್ತು ಗೊತ್ತಾಗತ್ತಿದ್ರಲ್ಲಿ, ಹಿಂಗ್ ಇಟ್ಕೊಬಿಟ್ಟು ಬೆಳಗ್ಗೆ ನನ್ಗೆ ಹೊಡಿತೀಯ. 1XL ಹಿಂಗ್ ಕಾಣ್ತಾಳೆ, 2XL ಹಿಂಗ್ ಕಾಣ್ತಾಳೆ, 4XL ಹಿಂಗ್ ಕಾಣುತ್ತೆ, 8XL ಅವ್ಳು ಇದೇ ಕಾಣುತ್ತೆ ನೋಡಿ. ಅಂತ ಹಿಂಗ್ ಬರೋದು. ಹೆಂಗ್ ಕಾಣೋದು ಅಂತ ಕಮೆಂಟ್ ಮಾಡಿ ಗೈಸ್. ಬಟ್ಟೆ ಹಾಕ್ಸೋರೆ ಗೈಸ್ ನನ್ಗೆ. ಸೊ ಗೈಸ್, ನಾವು ಪ್ಲಾನ್ ಮಾಡ್ಕೊಂಡಿದ್ದು 2 ವಿಡಿಯೋ ಮಾಡೋಣ ಅಂತ. ನನ್ ಒಂದ್ ಬಟ್ಟೆ ತಗೊಳಕ್ಕೂ ಯೋಗ್ಯತೆ ಇಲ್ಲ. ಸೊ ಗೈಸ್, ನಂಗೆ ಅಲ್ಲಿ ನೋಯ್ತೈತೆ ಮೊದಲು, ಗೊತ್ತಾ? ಹಾಸ್ಪಿಟಲ್ ಕರ್ಕೊಂಡೋದ ನೀನು, ನಿನ್ ಮನ್ಸ ಇಲ್ಲ. ಏನೇನೋ ಮಾತಾಡ್ತಾಳೆ. ಹೇಳಿ ಹಾಕ್ತೀನಿ ಕಣೆ, ನಾನು ಹಾಕ್ತೀನಿ ಕಣೆ. ಹೋಗೋದು ಮಾನ ಮರ್ಯಾದೆ ಯಾರ್ದು? ನಿಂದೇನೆ. ಸೊ ಗೈಸ್, ಆಮೇಲೆ ನಾವು 2 ವಿಡಿಯೋ ಪ್ಲಾನ್ ಮಾಡ್ಕೊ ಬಂದಿದ್ದು. ಒಂದ್ ವಿಡಿಯೋ ಮಾಡಿದೀವಿ ಅಷ್ಟೇ, ನಾಳೆ ಮಾಡೋಣ ಅಂತವಳೆ. ನಂಗೆ ನಿಜ ಆಗ್ತಾ ಇಲ್ಲ, ಸ್ವಲ್ಪ ಸುಸ್ತಾಗ್ತಾ ಇದೀನಿ. ಯಾಕೆ? ಎನರ್ಜಿ ಇಲ್ಲ. ಬೂಸ್ಟ್ ಕುಡಿಬೇಕು ಇನ್ಮೇಲಿಂದ. ಬೂಸ್ಟ್ ಆಗಕ್ಕ. ಸೊ ಗೈಸ್, ಇವಾಗ ಅಲ್ಲಿ ನೋವು ಯಾಕೆ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಊದ್ಕೊಂಡಿಲ್ಲ, ಊದಿಲ್ದೈತೆ, ಜಾಸ್ತಿ ಆಗ್ತಿದೆ. ಹಿಂಗೆ ಜಾಸ್ತಿ ಆದ್ರೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಸ್ಪಿಟಲ್ಗೆ ಹೋಗ್ಬೇಕು. ಅದಿರೋದೇ ಹಂಗೆ ಗೈಸ್, ಏನು ಮಾಡಕ್ಕಾಗಲ್ಲ.
ನಿಂಗೆ ಅಲ್ಲೇ ಇಲ್ಲ. ಸೊ ಗೈಸ್ ಹೋಗೋಣ ಬನ್ನಿ. ಇವಳಿಗೆ ಅಲ್ಲೇ ಇಲ್ಲ. ಇವಳು ಹೆಚ್ಚಿಗೆ ಇಷ್ಟು ಉದ್ದ ಇಟ್ಕೊಂಡು ಎಷ್ಟೇ ಮಾತಾಡ್ತೀಯಾ? ಅಲ್ಲಿಲ್ದೆ ಹಂಗ ಊಟ ಲೈ ನನ್ನ ಸ್ಟ್ರೈಟ್ ಇದ್ಯಾನೆ ನೀನು ಎದೊಳೆ ಮೇಲ್ಗಡೆ ಇಳ್ಸ್ ನೋಡಿ ಗೈಸ್. ಇಲ್ಲಿ ಬ್ರೈನ್ ಬೇರೆ ಐತೆ ನಿಂಗೆ. ಎಲ್ಲದೆ ಬ್ರೈನು? ಹೊಟ್ಟೆಲ್ ಐತಾ? ಅಮ್ಮ ವಿಡಿಯೋ ಮಾಡೋಣ ಅಮ್ಮ ಇನ್ನೊಂದು ಅದಕ್ಕೆ ಬೇಗ. ನಾಳೆ ಮಾಡೋಣ. ಡೈಲಿ ಒಂದೊಂದಂತೆ ಗೈಸ್. ಡೈಲಿ ಇವಾಗ ಮಾಡಿದ್ರೆ ನಾಳೆ ಸೋಂಬೇರಿ ಬೀಳ್ತೀವಿ, ಅದಕ್ಕೆ ನಾಳೆನೂ ಮಾಡೋಣ ಡೈಲಿ ಗೈಸ್. ಸೊ ಅದೇ ಹೇಳಿದ್ನಲ್ಲ, ಇವ್ರು ಯಾರು ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದ್ರಲ್ಲ, ಸುರಭಿ ತಮ್ಮ ಇರ್ಬೇಕು, ಅತ್ತೆ ಮಗ ಇರ್ಬೇಕು ಅಂತ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವ್ರನ್ನ ಏನಾದ್ರು ರಿವೀಲ್ ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ಅಂತ ನಾನು ಡೈಲಿ ಹೇಳ್ತಿಲ್ಲ. ಇವತ್ತು ನಾನು ಕಟ್ ಮಾಡಿ ಹಾಕಿದ್ದೀನಿ ನಾನು. ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ವಾ ನೀನ್ ನನ್ನ? ಸರಿ, ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇ ಇಲ್ವಾ? ಬೈಕ್ ಓಡ್ಸೋದು ನೀವು, ನಾನು ಕರ್ಕೊಂಡು ಹೋಗಲ್ಲ. ನಾನು ಓಡಿಸ್ಲ ಆಯ್ತು ಗಾಯ್ಸ್. ಇಷ್ಟ ಗಾಯ್ಸ್. ಇವಳು ನಂಗೆ ಅಲ್ಲಿ ನೋವು ಇದ್ರು ಕರ್ಕೊಂಡು ಹೋಗಲ್ಲ. ಬಾ ಮನೆಗೆ. ಬೇಡ ಓಡಿಸಿ, ನಾನು ಇಲ್ಲ ಇಲ್ಲ ನಾನು ಬರಲ್ಲ. ಉತ್ತಮ ಓಡಿಸ್ತಾನೆ ಬನ್ನಿ. ಅದು 2 ಮೆಂಬರ್ಸ್ ಗಾಡಿ, 3 ಮೆಂಬರ್ಸ್ ಅಲ್ಲ. ಪರವಾಗಿಲ್ಲ, ಬೇಜಾನ್ ಸತಿ ಹೋಗ್ಬಿಟ್ಟಿವಿ. ಅದು ನೈಟ್ ಆದ್ರೆ ಪರವಾಗಿಲ್ಲ, ಮಾರ್ನಿಂಗ್ ಟೈಮ್. ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ಕೊಂಡು ಇಲ್ಲಿ ನೋಡಿ ಮಮ್ಮ. ಏನೋ ಏನೇನು ಹೇಳ್ದಲ್ಲ, ಏನೋ ಹೇಳು. ಸೊ ಗೈಸ್, ಅಲ್ಲಂತೂ ಸಿಕ್ಕಾಬಟ್ಟೆ ನೋವ್ತಿದೆ. ನೋಡ ಇವಳು ಮನೇಲಿ ಏನೋ ಒಂಚೂರು ಮಾಡ್ಕೊಡ್ತಾಳೆ. ಕಷಾಯ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ ಅಂತ ಹೇಳು. ಒಂದ್ ಮಾತು ಮಾಡ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ನೋಡಿ. ಇವಳು ಮಾಡ್ಕೊಡಲ್ಲ. ಸಾಂಬಾರು ಇವತ್ತು ನೀನೇ ಮಾಡ್ಬೇಕು. ಏನಕ್ಕಾಗಲ್ಲ, ಆಗುತ್ತೆ. ಯು ಕ್ಯಾನ್ ಡೂ ಇಟ್. ಯು ಹ್ಯಾವ್ ಟು. ಸೌದಲ್ಲಿ ಬಿಡು, ಹೊಸದ ಹಾಕ್ಸೋಣ. ಇಂತ ಮಾತುಗಳೆಲ್ಲ ಬಿಡಿ ಆಯ್ತಾ? ಏನ್ ತೋರಿಸ್ತಾ ಇದ್ದೀರಾ? ಹಿಂದೆ ಒಂಥರ ಸೊ ಗೈಸ್, ನನ್ ಇಲ್ಲಿ ಎವ್ವಿ ನೋಯ್ತಿದ್ದೆ ಗೈಸ್. ಏನಕ್ಕೆ ಅಂತ ಗೊತ್ತಿಲ್ಲ. ಒಂಥರ ನಿಮ್ಗೆಲ್ಲ ಆಗಿದೆ ಅನ್ಸ್ಕೊಂಡಿದ್ವಿ. ಉಳ್ಕಲ್ ಎಲ್ಲರಿಗೂ ಮೇ ಬಿ ಆಗಿರುತ್ತೆ. ಅದು ಯಾವ ತರ ನೋವು ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇಲ್ಲೇ ಏನೋ ಇಲ್ಲಿಂದ ಪಟ 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 ಅಂತ ಹೊಡೆಯುತ್ತೆ ಬ್ರೈನ್ಗೆ. ಆ ತರ. ಅತ್ತೆ ಗೈಸ್, ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ ತಿನ್ಬಾರ್ದು, ಕರೆಕ್ಟಾಗಿ ಅಲ್ಬಿದ್ಬೇಕು ಅಂತ ಹೇಳೋದು. ಹಂಗಂಗೆ ಹೋಗ್ಬಿಟ್ಟು ಚಾಕ್ಲೇಟ್ ಎಲ್ಲ ತಿಂತಿದ್ರೆ ಅದಕ್ಕೆ ಬಾಯಲೆಲ್ಲ ಉಳ್ಕಲ್ಲ ಇವ್ರಿಗೆ. ಒಂದೇ ಗೈಸ್ ಆಗಿರೋದು, ಒಂದೇ ಒಂದು ಆಗಿರೋದು. ಸೊ ಗೈಸ್, ಈಗ ಮನೆ ಒಳಗಡೆ ಲೈಕ್ ಈಗ ಹೋಗಕ್ಕೂ ಆಗಲ್ಲ ಹಾಸ್ಪಿಟಲ್ಗೆ. ಸೊ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ಳಿಗೊಂದು ಕೆಲಸ ಏನೋ ಮಾಡಕ್ ಹೇಳ್ತೀನಿ. ಅದೆಲ್ಲ ನಿಮಗೆ ಗೊತ್ತು, ಮಾಡ್ತಾಳ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಅಡುಗೆ ಮತ್ತೆ ನೈಟ್ ಇನ್ಯಾರು ಮಾಡೋದು? ಹಾಯ್ ಗಾಯ್ಸ್, ಏನಪ್ಪ ವಿಷಯ ಅಂದರೆ, ಸೊ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ನಂಗೆ ಭಯ ಸ್ಟಾರ್ಟ್ ಆಗಿಬಿಡ್ತು. ಹೋಗಿ ಬಂದೆ. ಲೈಕ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ಲೈಕ್ ಅವರು ಹೋಗಿದ್ದೆ. ಸೊ ಅವ್ರು ಏನೇನು ಲೈಕ್ ಅಲ್ಲಿ ಗೊತ್ತಲ್ಲ ಮಾಮೂಲಿ, ಅಲ್ಲಿಗೆ ಏನೇನೇನೋ ಹಾಕಿ ಕಿತ್ಬಿಡ್ತಾರೆ. ಸೊ ಆ ಭಯದಿಂದ ರಿಟರ್ನ್ ಬಂದಿದ್ದು ವಾಪಸ್ಸು. ಅವಾಗಲೇ ಹೋಗಿದ್ದು. ಸೊ ಅದಕ್ಕೆ ಮೇಡಮ್ ಅವರು ಎಲ್ಲರೂ ಆಚೆ ಹೋಗೋಣ ಅಂತ ಹೇಳಿದ್ರು, ಸುರಭಿ. ಸೊ ಅದಕ್ಕೆ ಇವಾಗ ಎಲ್ಲಿಗೆ ಲೂಲು ಮಾಲ್ಗೆ ಹೋಗ್ತಿದ್ದೀವಿ. 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಮತ್ತು ಸುರಭಿ ಅವರ ಅವ್ರ ಮನೆಯಿಂದ ಒಬ್ರು ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಅವರು. ಸೊ ಇನ್ನು ರೆಡಿ ಆಗ್ತಾನೆ ಇದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಎಷ್ಟೊತ್ತಿಗೆ ಬರ್ತೀರಾ ಮೇಡಮ್? ಮತ್ತು ಬಾ, ಮತ್ತೆ ನಿಂಗೆ ವೆಯ್ಟಿಂಗು ಬುಕ್ ಆಗೈತೆ. ಅವರು ಬಂದರೆ ಹೋಗ್ತಾ ಇರೋದೆ ಗೈಸ್. ಬರಲಿ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಮೇಡಮ್ ಬಾ ಬೇಗ. ಸಿಕ್ಕಾಬಿಟ್ಟೆ ನೋಡ್ತಿದ್ದೆ ಗೈಸ್. ಅಲ್ಲೂ ಇಷ್ಟೊತ್ತಾದರೆ ನಾವು ಕಾಣಿಸ್ಕೊಬಿಡುತ್ತೆ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಇಷ್ಟೊತ್ತಾದರೆ ನಾವು ಕಾಣಿಸ್ಕೊಡುತ್ತೆ. ಕಳ್ರು ತಲೆ ಬಾಚ್ಕಳ್ರು. ಹೋಯ್ ಆಯ್ತಾ ಟಿಂಕ್ರಿಂಗ್ ಪೇಂಟಿಂಗು? ಗೈಸ್, ಕುದುರೆ ನೋಡಿದ್ದೀರಾ? ಚೆನ್ನಾಯ್ತು ಮಮ್ಮ. ಈ ಕಡೆ ತಿರುಗು. ಚೆನ್ನಾಯ್ತು. ಹಿಂಗೆ ಬಾ, ಬೆಳಕಿಗೆ ಬೆಳಕಂಡು ಬಿಡ್ದು ನೀನು. ಗೈಸ್ ಹೆಂಗಳು ನೋಡಿ. ಅಲ್ಲ. ಸೊ ಗೈಸ್, ಇವಾಗ ಹೋಗ್ತಾ ಇರೋದೆ. ನಂಗೆ ಆಗ್ತಿಲ್ಲ ಮಾತಾಡೋ ಗೈಸ್. ಹಾಗಿದ್ರು ಸಹ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ತೊಗೊಂಡಿದ್ದೀನಲ್ಲ ಚಾಲೆಂಜು. ನಂಗೆ ಏನು ಕೊಡೋದು, ನಾಳೆ ಏನು ಕೊಡೋದು ಇವ್ರಿಗೆ ಎಂಟರ್ಟೈನ್ ಮಾಡೋಕ್ಕೆ, ನಾಡಿದ್ದು ಏನು ಕೊಡೋದು, ಅದೇ ನನಗೆ ಗೊತ್ತಾಗ್ತಿಲ್ಲ ಗೈಸ್. ಸೊ ಆದ್ರೂ ಆದಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಸೊ ಗೈಸ್, ಇವಾಗ ಸುರಭಿ ಅವ್ರು ಬಂದಿದ್ದಾರೆ. ಇವರ ಮನೆಯಿಂದ ಬಂದಿರೋರನ್ನ ಗಾಡೀಲಿ ಹೋಗ್ಬೇಕಲ್ಲ ಗೈಸ್, ಇಬ್ಬರು ಹೋಗೋಕ್ಕಾಗೋದು. ಮೇಡಮ್ ಇದ್ರಲ್ಲಿ 3 ಜನ ಹೋಗೋಣ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು
ಅವ್ರನ್ನ ರ್ಯಾಪಿಡೋ ಮಾಡಿ ಕಳ್ಸಿದೀವಿ, ಅವ್ರು ಹೋಗಿದ್ದಾರೆ, ಇವಾಗ ನಾವು ಹೋಗ್ಬೇಕು. ಏನಕ್ಕೆ ಲೇಟ್ ಆಯ್ತು ಅಂದ್ರೆ ನೀವು ಓನರ್ ರ್ಯಾಪಿಡೋ ಬುಕ್ ಮಾಡೋದು ನಮ್ಮ ಓನರ್ ಅವರು ರೆಡಿ ಆಗಿದ್ದಾರೆ. ನೋಡಿ ಹೆಂಗ್ ರೆಡಿ ಆಗಿದ್ದಾರೆ, ಜುಟ್ಟು ಆ ಕಡೆ ತಿರುಗ, ಕುದುರೆ ಜುಟ್ಟು ನೋಡಿ. ನಿನ್ನ ಅಲ್ಲೇ ಕೆಲ್ಸಕ್ಕೆ ಸೇರಿಸ್ಕೊಡ್ತೀನಿ ಗೈಸ್. ನನ್ನ ಐಡಿಯಾ ಇರೋದೇನು ಗೊತ್ತಾ, ಈಗ ಅಲ್ಲಿ ಆಟ ಆಡಕ್ಕೆ ಹೋಗ್ತಿದೀವಲ್ಲ, ಸೊ ಇವಳನ್ನ ಅಲ್ಲೇ ಅಡ್ಮಿಷನ್ ಮಾಡಿಸ್ಬಿಡೋಣ ಕೆಲ್ಸಕ್ಕೆ ಅಂತ, ಮತ್ತೆ ವಾಪಸ್ ಕರ್ಕೊ ಬರೋದಿಲ್ಲ ಅಂತ. ಹಂಗೆ ನನ್ನ ಐಡಿಯಾ. ಬಂದ್ಬಿಡಿ. ಹಂಗೆ ಮಾಡೋದು ನಾನು. ಎಲ್ಲಾಡ್ಸು ಜೇನ್ ಹಿಂಗ ಅನ್ನು ಹ್ಯಾಂಡ್ಲ ತಡಿ, ಹಂಗೆ ಇಟ್ಕೊ. ಓಡಿಸು ಗಾಡಿ ತಗೊಂಡು. ಸೊ ಗೈಸ್ ಬನ್ನಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. ನಂಗೆ ಆಗ್ತಿಲ್ಲ, ಆದ್ರೂ ನಂಗೆ ಎಲ್ಲಿ ನೋವಿದ್ರು ನೋಡಿ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಇವಳಿಗೋಸ್ಕರ. ಇವಳೇನ್ ಗೊತ್ತಾ ಗೈಸ್, ಯಾರು ಬಂದ್ರೆ ಇವಳು ನೆಪ ಹೆಂಗೆ ಗೊತ್ತಾ, ಅವ್ರ ನೆಪದಲ್ಲಿ ಇವಳು ಆಟ ಆಡ್ಬೋದು ಅಂತ. ನಿಜ ತಾನೆ ಅದು, ಒಪ್ಕೋ. ನಿಜ ತಾನೆ, ನಿಜನ ಸುಳ್ಳ ಅದು? ನಾನು ಬೇಗ ಹೋಗ್ತೀನಿ. ಇವಾಗ ಮಾಲ್ ಎಂಟ್ರಿ ಆಗಿದೆ ಗೈಸ್. ಇವಾಗ ಅವರು ಎಲ್ಲ ಈಗ ಅವ್ರನ್ನ ಹುಡುಕ್ಬೇಕು. ಹುಡ್ಕೋ ಅಷ್ಟೇ ಟೈಮ್ ಮುಗ್ದೋಗುತ್ತೆ. ಇದು ಯು ಜಿ ಎಲ್ಲ, ಇದು ಫಸ್ಟ್ ಫ್ಲೋರ್ ಅಲ್ಲ, ಇದು ನಾವು ಯು ಜಿ ಬಂದಿರೋದು. ಸಿಗುತ್ತೆ ಅನ್ಸುತ್ತೆ, ನಮ್ಮ ಹಾಕ್ಸ್ಬಿಡೋಣ. ಸೊ ಬನ್ನಿ ಹೋಗೋಣ. ಇವತ್ತು ಹೆವಿ ಜನ ಇದ್ದಾರೆ ಅಂದ್ರೆ ನಾನು ಹೇಳಿಲ್ವಾ, ಇವಾಗ ಸಮ್ಮರ್ ಆಗಿದೆ ಸ್ವಲ್ಪ, ಎಲ್ಲ ಸೊ ಗೈಸ್ ಇವತ್ತು ಮೈಕ್ ತಂದಿಲ್ಲ, ಅವನ ಹತ್ರ ಇಸ್ಕೊಂಡೆ ಎಲ್ಲ ಕುಶಲ ಹತ್ರ ಮೈಕ್ ಮರ್ಕೊಳ್ಳೋದ ತೆಗೆದ್ರು. ನೋಡ ಬನ್ನಿ ಹೋಗೋಣ. ಫಸ್ಟ್ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಗೇಮ್ ಹತ್ರ ಸಿಕ್ತು. ಯಾವ್ದು ತಗೊಳ್ಳೋದು, ಇಷ್ಟಿದೆ ನೋಡಿ. ಹಾಂ ಯಾವುದು ಫಸ್ಟ್ 1000 3000 ಕಣ್ಣ 1000 ತಗೊಳ್ಳೋಣ ಸಾಕು. ಅದರಲ್ಲಿ 2 ಗೇಮ್ ಆಡಕ್ಕಾಗಲ್ಲ. ಸರಿ ತಗೋ. ಸೊ ಗೈಸ್, ಮುಂಚೆನೆ ನಾನು ಬ್ಲಾಗ್ ಆನ್ ಮಾಡಿದ್ಮೇಲೆ ಅವಾಗ ಯಾವುದೋ ಒಂದು ತಗೊಳ್ಳಿ, ಯಾವುದೋ ಒಂದು ತಗೊಳ್ಳಿ, ಬೈದ್ ಬಿಡ್ತೀನಿ ಅಂತ, ಯಾವುದೋ ಒಂದು ತಗೊಳ್ಳಿ ಅಂತ ಹೇಳಿದ್ರು. ಬ್ಲಾಗ್ ಆನ್ ಮಾಡಿದ್ಮೇಲೆ ತೋರಿಸಿದ್ರು ಇದನ್ನ ತಗೊಳ್ಳಿ ಅಂತ. ಬ್ಲಾಗ್ ಆನ್ ಮಾಡಿದ್ರೆ ಬೈಯಲ್ವಲ್ಲ ನಾನು. ಏನ್ ಸುರಭಿ, ಬ್ಲಾಗ್ ಆನ್ ಮಾಡಿದ್ರೆ ಬೈಯಲ್ಲ ಅಂದ್ಬಿಟ್ಟು ಅದು ತೋರಿಸ್ತೆ ಅಲ್ವಾ? ಚಾಲಾಕ್. ಬೈಬೇಕು, ಬುದ್ಧಿ ಕಲಿಯಲ್ವಲ್ಲ ನೀನು. ನೀನ್ ಬುದ್ಧಿ ಕಲ್ತಿಲ್ವಲ್ಲ. ಅದ್ರಲ್ಲಿ ಕ್ಯಾನ್ಸಲ್ ಮಾಡು. ಅದ್ರಲ್ಲಿ ಬುದ್ಧಿ ಕಲಿಬೇಕು, ಚಿಕ್ಕ ಹುಡುಗಿ ತರ ಆಡೋದಲ್ಲ. ಅವರು ಫಸ್ಟ್ ಲಾಲಿಪಾಪ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಜೋರಾಗಿ ಮಾತಾಡು. ಸೊ ಗೈಸ್, ಅವಳು ಏನ್ ಹೇಳಿದ್ದು ಅಂದ್ರೆ, ಅವಳು ಏನೋ ಟ್ರಿಕ್ ಕಲ್ತಿದ್ದಾಳಂತೆ, ಅದನ್ನ ಇದು ಯೂಸ್ ಮಾಡ್ತಾಳೆ ಅಂತ. ನೋಡಿ ಏನ್ ಟ್ರಿಕ್ಕು? ತಿಳ್ಕೊಳಪ್ಪ, ಏನ್ ಟ್ರಿಕ್ಕು ಇಲ್ಲ? ಏನ್ ಟ್ರಿಕ್ಕು? ಅಲ್ಲೇನು ಟ್ರಿಕ್ಕೇ ಇಲ್ಲ ಸುರಭಿ, ನಡಿ, ಅಲ್ಲೇನು ಟ್ರಿಕ್ಕೇ ಇಲ್ಲ. ಸಾಕಪ್ಪ. ನಾನು ನಾರ್ಮಲ್ ಆಗಿ ತಗೊಂಡ್ರು ಹಂಗೆ ಇದು ಮಾಡ್ಬಿಟ್ಟು ತಗೋತಿದ್ದೆ. ಏನಿದೆ ಇಲ್ಲಿ ಟ್ರಿಕ್? ಅದನ್ನ ಅಲ್ಲಾಡ್ಸಿ ಬಿಟ್ರೆ ಅದು ಎತ್ಕೊಂಡ್ಬಂದು ಹಾಕುತ್ತೆ. ಎಲ್ಲ ಬರೀ 2 ಹಾಕೈತೆ. ನಾರ್ಮಲ್ ಆಗೋದು ಅದೇ ತಾನೇ ಹಾಕೋದು. ನಡಿ ಸಾಕು, ನಡಿ, ನೀವು ಇಬ್ಬರೇ ತಿನ್ರಿ ಗೈಸ್. ಏನೋ ಒಂದು ಮಾಡ್ಬೇಕು ಅಷ್ಟೇ. ಸೊ ಅದಕ್ಕೆ ಏನು ಡೌ ಮಾಡ್ತಾಳೆ ಅಷ್ಟೇ. ಈಗ ಫಸ್ಟು ಅಲ್ಲಿ ಗಿಫ್ಟ್ ಬಾಲ್ ಅದು ಆಡೋಕ್ಕಾಗಲ್ಲ. ಬನ್ನಿ ಫಸ್ಟ್ ಅದು ಹೋಗ್ಬಿಟ್ಟು ಅದು ಆಡೋಣ. ಸುರಭಿನ ಅದಕ್ಕೆ ಹೇಳ್ಕೊಂಡು ಹೋಗ್ತಿದ್ದೀವಿ. ಏನಾಗಲ್ಲ ಬಾ ಮಮ್ಮ, ಏನಾಗಲ್ಲ ಬಾ ಬಾ. ಸೊ ಗಾಯ್ಸ್, ಎಲ್ಲ ಆಡ್ಕೊಂಡು ಆಮೇಲೆ ಬರೋಣ. ನಡಿ, ಲಾಸ್ಟಲ್ಲಿ ಬರೋಣ. ಆಯ್ತು, ಲಾಸ್ಟಲ್ಲಿ ಬರೋಣ. ಇಲ್ಲಿ ಏನಕ್ಕೆ ಅಂದರೆ ಇದು ಆಡ್ಬಿಟ್ರೆ ತಲೆ ಸುತ್ತೆ ಅಂತ. ಲಾಸ್ಟಲ್ಲಿ ಬರೋಣ ಬಾ. ಲಾಸ್ಟಲ್ಲಿ ಆಡಬೇಕು. ಆಡ್ನಿಲ್ಲ ಅಂದರೆ ಆಡ್ನಿಲ್ಲ ಅಂದರೆ ಗೈಸ್ ಸುಳ್ಳ ಯಾರು ಹೇಳ್ತಿಲ್ವಾ, ಬ್ಯಾಡ್ ಕಮೆಂಟ್ ಆಗಿದ್ದು. ಆಡ್ನಿಲ್ಲ ಅಂದರೆ ಸುರಭಿಗಂತೂ ನಾವು ಮತ್ತೆ ನಾನು ಅವಳು ಎಲ್ಲ ಸೇರ್ಕೊಂಡು ಗುದ್ದಾಕ್ಬಿಟ್ಟಿದ್ದೀವಿ ಕಾರಲ್ಲಿ. ನಾನು ನಿನಗೆ ಮಾಡಿರೋದು ಕಾರಲ್ಲಿ ಗೈಸ್. ಇವಳಿಗೆ ಬಂಟ ಎಲ್ಲ ನೋಡ್ಕೊಂಡು ಕೇಳ್ತಾ ಇದ್ದಲ್ಲ.
ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಹೋಗೋದೇ ಹೇಳ ಅದಕ್ಕೆ ಎಲ್ಲದಕ್ಕೂ ಬಿಂದ ಬಂದ್ರೆ ಹುಷಾರಿದೆ ಇವ್ರು ಅವ್ರು ಎಲ್ಲ ಸೇರ್ಕೊಂಡು ನಮ್ಗೆ ಗೊತ್ತಾಗ್ಬಿಡೋರು ಹೆಂಗೋ ಇವ್ರಿಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಇವತ್ತು ಇಲ್ಲಾಂದ್ರೆ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಈಗ ಅಲ್ಲಿ ಹೋಗೋಣ ಇಲ್ಲ 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 ಇದಾಗೋಣ ಯಾವುದು ಯಾರನ್ನ ಗೈಸ್ ಸುರಭಿ ಅವ್ರ ಊರ್ನ ಕಡೆಯವ್ರನ್ನ ಫಸ್ಟ್ ಕಳ್ಸೋಣ ಸೊ ಬನ್ನಿ ಸರ್ ಹೋಗಿ ಬನ್ನಿ ನೀನು ಹೋಗಲ್ವಾ ಹಾಂ ಯಾವ್ದಕ್ಕೆ ಸೊ ಗೈಸ್ ನೋಡೋಣ ಮೂರು ಜನ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡ್ಬಿಟ್ರೆ ನೋಡಿ ಬಿಟ್ಟು ಕಾರ್ ಗೇಮಲ್ಲಿ ನಾನು ಪೆಟ್ರೋಲ್ ಖಾಲಿ ಆಗ್ಬಿಡ್ತು ಪೆಟ್ರೋಲ್ ಖಾಲಿ ಆಗ್ತು ಗೈಸ್ ನನ್ನ ಪೆಟ್ರೋಲ್ ಖಾಲಿ ಆಗ್ತಾ ನಾನೇ ಹಾಕ್ತಿದ್ದು ನನ್ ಫ್ಯೂಲ್ ಇರ್ಲಿಲ್ಲ ಏನ್ ತಲೆ ನಿಂಗೆ ಆಡಕ್ಕೆ ಬರಲ್ಲ ತಲೆ ಏನು ನಾನು ನೀನಲ್ಲ ಗೈಸ್ ಇವಳಲ್ಲ ಗೈಸ್ ನಾನು ಗೆದ್ದಿದ್ದು ಇವಳಲ್ಲ ನೀನ್ ಗೆದ್ರು ಅಂತ ನಾನು ಗೆದ್ರು ಅಂತ ಇಲ್ಲಪ್ಪ ಬಾತ್ ಹೋಗೋಣ ಈಗ ಗೈಸ್ ಈಗ ಕ್ರೇಜಿ ಆಗಿರೋದಕ್ಕೆ ಹೋಗ್ತೀನಿ ಅಲ್ಲಿ ಬ್ಲಾಗ್ ಮಾಡಕ್ ಆಗಲ್ಲ ಟ್ರೈ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಓಯ್ ಇವ್ರನ್ನ ಬನ್ನಿ ಬರಲ್ಲ ಏನಕ್ಕೆ ಬರಲ್ಲ ಏನಾಗಲ್ಲ ನೋಡಿ ಮೊಬೈಲ್ ಇಲ್ಲೇ ಇಕ್ಬೇಕು ಸೊ ಗೈಸ್ ಮೊಬೈಲ್ ತಗೊಂಡು ಹೋಗಂಗಿಲ್ಲ ಅಂತ ಗೈಸ್ ಇಲ್ಲೇ ಇಟ್ಬಿಟ್ಟು ಹೋಗೋಣ ಸುರಭಿ ಅಂತೂ ಕಿರ್ಸಿದ್ಲು ಯಪ್ಪ ಚಿಕ್ಕ ಮಕ್ಳೇ ಕಿರ್ಸಿರ್ಲಿಲ್ಲ ಅಲ್ಲೇ ಯಾರು ಹಿಂಗ್ ಹಿಡ್ಕೊಂಡಂಗ ಆಗ್ತಾ ಇದ್ದಂತೆ ಅಲ್ಲೇ ಇದೆ ನೋಡಿ ಅದೇ ಆಡಿ ಚೆನ್ನಾಗಿತ್ತಾ ಒಂಥರ ಆಗ್ಬಿಡ್ತು ಇವಳು ಮೇಲ್ ಬೇರೆ ನೋಡು ಅಂತ ಹೇಳ್ಬಿಟ್ಲ ಮೇಲ್ ನೋಡ್ಬಿಟ್ಟು ನನ್ಗೆ ಮೇಲ್ ಬೇರೆ ನೋಡ್ಬಿಟ್ನಾ ಅಪ್ಪ ತಲೆ ಇನ್ನ ಗಿರ್ ಅಂತ ಇತ್ತು ಈಗ ಅಲ್ಲಿ ಕಿರ್ಸ್ತಾರ ನೋಡಿ ಈಗ ಗೈಸಲ್ಲ ಅದನ್ನ ತೋರಿಸ್ತೀನಿ ಅದೇ ಹೆಂಗ್ ತಿರುಗುತ್ತೆ ಅಂತ ಗ್ರಾವಿಟಿ ಅಲ್ವಾ ಅದು ಗೈಸ್ ನೋಡಿ ಅದೇ ನೀವೇ ಬಂದು ಟ್ರೈ ಮಾಡಿ ಅಂತ ಹೇಳು ಇವಳು ಮಾತಾಡೋದು ಏನೋ ಕೇಳಿಸಲ್ಲ ಗೈಸ್ ಬಾಸ್ ಏನಾಯ್ತು ಬಾಸ್ತು ಹೋಗ್ಬಿಟ್ಟಿದೆ ಮೈಕ್ ಟೆಸ್ಟಿಂಗ್ ಐ ಆಮ್ ನಾಟ್ ಬ್ಲಾಗಿಗೆ ಅಷ್ಟೇ ಬಾಡಿ ಗಾರ್ಡ್ ಓಕೆ ಗೈಸ್ ತಲೆಗೆ ತಿಂತಾ ಇರ್ತಾರೆ ಹೋಗೋಣ ನಂಗೆ ಆಗ್ತಿಲ್ಲ ಮೇಲ್ ನೋಡು ಅಂತ ಹೇಳ್ಬಿಟ್ಟು ನಂಗೆ ತಲೆ ತಿರುಗಿದೆ ಮನೆಗೆ ಹೋಗೋಣ ಸ್ಟಾರ್ಟ್ ಹೋಗೋಣ ಹಾಂ ಐತಲ್ಲ ಇದು ಇದೇನೋ ಓಕೆ ಗೈಸ್ ಇದು ಅಂತ ಏನು ಹೇಳ್ಕೊಳಂಗಿಲ್ಲ ಅಲ್ಲ ಹೋಗೋಣ ಹಾಂ ಲಾಸಾ ಏನು ನೋಡಿ ಲಿಪ್ಸ್ಟಿಕ್ ಹೆಂಗಾಗೈತಿ ಏನು ಅಲ್ಲಲ್ಲಿ ಲಾಸ್ ಹೆಂಗ ಆಡ್ತಾಳೆ ನೋಡಿ ಇಲ್ಲಿ ಚೈಟ್ ಚಪಾತಿ ಚೈಟು ಆಯ್ ಇಲ್ಲೋಡ ನೋಡಿ ಆಯ್ತು ಚೈಟ್ ಚಪಾತಿ ಏನ್ ಆಡ್ತಾಳೆ ನೋಡಿ ಹಾ ಹೊತ್ತು ತಿನ್ನಲ್ವಂತೆ 10 ಗಂಟೆ ಆದ ತಕ್ಷಣ ನೈಟ್ ಆದ ತಕ್ಷಣ ತಿನ್ಬೋದಂತೆ ಇದು ಯಾವ ವಾರ ಬಾ ಹೋಗೋಣ ಲಿಫ್ಟ್ಗೆ ಬಾ ಬಿಟ್ರೆ ಓಡ್ಬಿಡ್ತಾಳೆ ನೋಡಿ ಈಗ ಬಿಡ್ತೀನಿ ಹೆಂಗ್ ಹೋಗು ಎಲ್ಗೆ ಓಡೋಗ್ತೀಯಾ ಹಾ ಎಲ್ಲಿಗೆ ಓಡೋಗ್ತೀಯಾ ಎಲ್ಲಿಗೆ ಯಾಕೆ ಎಪ್ಸಿನಿಲ್ಲ ನಡಿ ಯಾರು ನೋಡ್ಲಿ ನಡಿ ಹತ್ರ ಬರ್ಬೇಡ ದೇವ್ ತರ ಕಾಣ್ತೀಯ ಅಲ್ಲಿ ಊಟ ಮಾಡೋಣ ನಡಿ ಮಂಡೆ ಇವತ್ತು ತಿನ್ಬಾರ್ದು ಹೋಗು ಹೋಗ್ಲಿ ಬಿಡ ಅವಳು ಹೋಗು ಬಾ ನಾ ಹೋಗೋಣ ಅವಳೆ ಬರ್ತದೆ ಬಾ ನಾ ಹೋಗೋಣ ಬಾ ಹೆಂಗ್ ನಿಂತವ್ ನೋಡಿ ಗೈಸಲ್ಲಿ ಎಲ್ಲಾರು ಮುಂದೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಏನು ಹೋಗೋಣ
ಹೆಂಗ್ ನಿಂತವಳು ಓಯ್ ಬಾ ಏನು ನಡಿಯಪ್ಪ ಒಳ್ಳೆ ಹುಡುಗಿ ತಾನೆ ನೀನು ಬಾ ಗುಡ್ಗಲ್ಲಲ್ವಾ ನೀನು ಕಮ್ ಲೆಟ್ಸ್ ಗೋ ಏನೇ ನಿಂದ ಆಟನ ನಿಂದು ಇವತ್ತು ಮಂಡೆ ತಿನ್ಬಾರ್ದು ಅನ್ನೋದು ಗೊತ್ತಿಲ್ವಾ ಹಾ ಮೂಗೆಲ್ಲ ಲಿಪ್ಸ್ಟಿಕ್ ಮಾಡ್ಕೊಂಡು ಗೈಸ್ ಬರಪ್ಪ ಬೇಡ ಸುರಭಿನ್ ಮುಖ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತೈತೆ ಎಳ್ಕೊಬರ್ತಾರೆ ಗೊತ್ತಾ ಆ ಕಡೆ ಈ ಕಡೆ ಇಟ್ಕೊಂಡು ಕೈ ಕಾಲು ಕಟ್ಟಿ ಎಳ್ಕೊ ಬರ್ನಿಲ್ಲ ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ಎಳ್ಕೊ ಬರ್ತಾರಲ್ಲ ಹಂಗೆ ಹಿಡ್ಕೊಂಡ್ ಬಂದಿರೋದು ಇವತ್ ಮಂಡೆ ನಿನ್ನೆ ರೋಡಿ ಅಂದಿದ್ದು ಮಾತಾಡು ಒತ್ತದೆ ನಿಂಗಿದ್ದು ಬೇಕಿತ್ತ ಮಗಳೇ ಅಲ್ಬಿಡು ಸುಮ್ಮನೆ ಅಯ್ಯೋ ಅಳ್ತಾವಳೆ ಅಯ್ಯೋ ಕಾಣಂಗಿಲ್ಲ ಓಡ್ತಾಳ ಹಂಗೇನ KFC ಕಂಡ್ಬಿಟ್ರೆ ಯಾವ್ದು ಹಾಕಿದ್ಯಾ ಬೀಟು ಹಾಕು ಬೀಟುಗೆ ನಡಿ ಮತ್ತೆ ಬೀಟುಲ್ಲ ಇದೀವಿ ಅಂದ್ಬಿಟ್ಟು ಅಲ್ಲೇ ನಡಿ ನೆನ್ಸ್ಕೊಂಡ್ ಕೂತಿದ್ಯಾ ಇನ್ನೂ ಕೊಡಿಸ್ತೇವೆ ಅಂತ ಹಲೋ ಎಲ್ಗ ಒಟ್ನಲ್ಲಿ ಬಂದಿದೀವಲ್ಲ ನಡಿ ಬೀಟು ಇಲ್ಲ ಬೀಟು ಓಕೆ ಸೊ ಗೈಸ್ ನಿಮ್ಮ ಅನಿಸಿಕೆ ಏನಾದ್ರು ಹೇಳ್ತೀರಾ KFC ಕಾಣಂಗಿಲ್ಲ ಈ ನಾಯಿಗಳಲ್ಲ ಏನೋ ಅಂತಾರ ಇರ್ಬೇಗೆ ಸಕ್ಕರೆ ಕಂಡ್ರೆ ಓಡ್ತಾರೆ ಗೊತ್ತಾ ಹಂಗೆ KFC ಕಂಡ್ರೆ ಓಡ್ಬಿಡ್ತಾರೆ ಹಂಗೇನೆ ತಿನ್ಬಾರ್ದು ಜಾಸ್ತಿನ ಮೊನ್ನೆ ತಾನು ತಿಂದಿದ್ಯಾ ಇವತ್ತು ಮಂಡೇ ಸೊ ಮಂಡೇ ಒಂದಿನ ಬಿಡು ತಿನ್ನೋದನ್ನ ಮಾತಾಡು ಆಮೇಲೆ ಇವಳು ಯಾರು KFCಗೆ ಊಟವ್ರೆ ಅನ್ಕೊಬಿಡ್ತಾರೆ ತಿನ್ನಕ್ಕೆ ಊಟವ್ರೆ ಅನ್ಕೋತಾರೆ ಆಮೇಲೆ KFC ಹಾ ನಿಂಗೆ ಮಾನ ಮರ್ಯಾದೆ ಬೇರೆ ಆಯ್ತಾ ಮಕ ನೋಡಿ ಮಕವ ಅದನ್ನ ಗೈಸ್ ಯಾರು ವಿಡಿಯೋ ಮಾಡೋದಿರ್ಬೇಕಿತ್ತು ಹೆಂಗ್ ಎಳ್ಕೊ ಬಂದೆ ಅಂದ್ರೆ ಏನ ಹೇಳ್ತಾಳ ಅಳು ಕುತ್ಕೊಂಡ್ ಒದ್ದಾಡು ಕೆಳಕ್ ಬೀಳು ಗೈಸ್ ಲಿಟ್ರರ್ ಇವಳನ್ನ ಹೆಂಗೆ ಎಳ್ಕೊ ಬಂದಿದ್ ನಾವು ಅಂದ್ರೆ ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಎಳ್ಕೊಂಡ್ ಬಂದ್ಬಿಟ್ಟು ಲಿಟ್ರಳಿ ಕೈ ಎಳ್ದಾಕಿ ಹಿಂಗ್ ಹಾಕೊಂಡು ಹಿಂಗೆ ಎಲ್ಲ ನೋಡ್ತಾ ಇದ್ರಲ್ಲಿ ಮಾನ ಮರ್ಯಾದೆ ಇಲ್ಲ ಗೈಸ್ ಅವ್ರಿಗೆ ಇದ್ರೆ ಯಾವ್ದು ಪಾಪಿಸ್ ಕಾಣಂಗಿಲ್ಲ KFC ಕಾಣಂಗಿಲ್ಲ ಓಡ್ಬಿಡ್ತಾಳೆ ಹಂಗೇನೆ ನೋಡಿ ಇವಾಗ ನೋಡಿ ಎಷ್ಟು ಯಾವ ಪಾಪಿಸ್ ಇಲ್ಲ ಯಾವ KFC ಏನ್ ರೋಡಲ್ಲಿ ಗಿಡಲ್ಲಿ ಇದ್ರು ಕೊಡ್ಸಲ್ಲ ಬೇಕಾದ್ರೆ ಹೆಂಗೆ ಇನ್ನೊಂದ್ಸಲ ಬಿಡು ಹೆಂಗ್ ಬಿದ್ದೈತಿಯ ಯಾವ್ದ್ರ ಮೇಲಿಂದ ಬಿದ್ದೋಗಿ ಎಲ್ಲ ಏನು ಬಿದ್ದೋಗಿಲ್ಲ ಇಲ್ಲೇ ಬಿದ್ದೋಗು ಬೈಕ್ ಇಲ್ವಲ್ಲ ಹಂಗೆ ನಡಕ್ ಬೀಳೋ ಬಿದ್ದೋಗು ಹೆಂಗ್ ಬಿಡಕ್ಕಾಗುತ್ತೆ ತೋರ್ಸ್ಲಾ ನಿಂಗೆ ಕೊಯ್ಲಿ ತೋರಿಸ್ತೀನಿ ಬಿದ್ದೋಗು ಕುರ್ಕೋಲಿಕ್ಕೆ ಎಲ್ಲಾರು ಕುತ್ಕೊಂಡು ಆಮೇಲೆ ಯಾವಾಗ ನಿಮ್ಗೆ ಚಪ್ಪಲಿ ತರ ಇರ್ಬೇಕು ಗೈಸ್ ಹುಚ್ಚು KFC ಹುಚ್ಚು ಇಷ್ಟೊಂದು ಇರಬಾರ್ದು ಲಿಟ್ರಲಿ ಹೇಳ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ ಐತೆ ಮಾಮ ನಿಂಗೆ ಅದನ್ನ ಬಿಡು ಯಾರಿಗೋ ಏನೋ ನನಗೆ ಗೊತ್ತಿಲ್ಲ ನಂಗೆ KFC ಬೇಕಷ್ಟೇ ಯಾವಾಗ ಕೊಡ್ಸಕ್ ನಡಿ ಮನೆಗೆ ನಡಿ ತಗೋಬಿಡಿ ಏನೇನೋ ನಾಳೆ ನಾಷ್ಟಕ್ಕೂ ಹಾ ಪಾತ್ ತಗೊಂಡ್ ಇಟ್ಕೊಂಡ್ಬಿಡಿ ಹಾ ನಾನ್ ಬಿಸಿ ಮಾಡ್ಕೊಡ್ತೀನಿ ನಾನು ಆಮೇಲೆ ಅಷ್ಟೇ ಅಲ್ಲೇನ ಅಲ್ಲಿ ಬರ್ಬೇಕಾರೆ ಏನ್ ಅಂದಲ್ಲ ಅಲ್ಲ ಹಾ ಏನ್ ಅಂದಲ್ಲ ತಾಕತ್ತಿದ್ರಿ ಕ್ಯೂಟ್ ಬೇಬಿ ಅಲ್ಲ ರೌಡಿ ಏನೇ ರೌಡಿ ಲೌಡಿ ಅಂತ ರೌಡಿ ಗೈಸ್ ತಾನೆ ಅಂದ್ರೆ ನಾನು ರೌಡಿ ಅಂದಿದ್ದು ಲೌಡಿ ಅಂತ ಏನ್ ಹೇಳು ನೋಡ್ಲಿ ಬಿಡು ಅವ್ರು ನೋಡಿದ್ರೆ KFC ಹೋಯ್ತಾ KFC ಇಲ್ಲ ಗಾಯ್ಸಿಗೆ ನೋಡಿ ಹಂಗ ಇಲ್ಲಿ ನಿಂಗೋತ್ಕು ಮಾ ಓಯ್ ಇಲ್ಲ ನಿನ್ಗೋತ್ಕು ಸರಿಯಾಗೈತಿ ತಮ್ಮ ಫೋನ್ ಮಾಡ್ತಾವನೆ ನಡಿ ಹೋಗೋಣ ಸುರಭಿ ಬಾಯ್ ಮಾಡು ಬಾಯ್ ಶಿಷ್ಯ ಬಾಯ್ ನಿನ್ನ ಹಂಗೆ ಲಟ್ಕಂಡ್ ನಡಿಯೋದು ನಡಿ ನಡಿ ಆರು ಆರ್ತದೆ ಏನ್ ಪುಕ್ಕ ಗೂಬೆ ಪುಕ್ಕ ನಡಿ ಆಯ್ತು ಮಾಡ್ತಿದೆ ಮನೆ ಬರಕ್ ಟೈಮ್ ಏನಮ್ಮ ನಿಂದು
ಟೈಮ್ ಆಲ್ರೆಡಿ ಅದೆತ್ತು ಬಟ್ಟೆ ಅಲ್ಲೇನೋ ಐತೆ. ಉತ್ತಮ್ ಎತ್ತು ಅದನ್ನ ಇಲ್ಲಿ ನೋಡು, ಇಲ್ಲಿ ಆಯ್ತು. ಇವ್ಳು ಆಯ್ತು, ನೋಡ್ದೆ ಕಸಾಡ್ಬಿಟ್ಟಿದೆ. ಆಡಿಸ್ಲಾ ಆಡಿಸ್ಲಾ ಬಾ, ಇಳ್ಬಿಟ್ಟು ಆಯ್ತು, ಹೊಡ್ ಬಂದ್ಬಿಡು ಬಾ. ಭಯ ನೀನ್ ಹುಡಿಕೊಂಡೆ ಬರ್ತವೆ ಅನ್ಸುತ್ತೆ ಅವೆಲ್ಲ. ಬಾ ಆಯ್ತು, ಹೊಡು ತಂದು ಹೊಡಿಕ್ ಬಿಡ್ಲಾ. ಆಯ್ಸ್ ಇವಳೇನೋ ಬೈತಾವಳೆ, ಏನಂದಲ್ಲ? ಇವ್ರು ಏನೋ ಅಂದ್ರು. ಏನಂದೆ? ಏನಂದ್ರಿ? ಡಿಶು ಮಂದೆ. ಸೌತಿ ಮಗ್ಳೆ ಅಂದ್ರು. ನನ್ನ ಮಗಳು ನೀನು ಅಂತ ಗೈಸ್. ಸೌತಿ ಮಗಳೇ ಅಂದ್ರೆ ನನ್ನ ಮಗಳು ನೀನು ಅಂತ. ಬೇಕಾದ್ರೆ ನೋಡಿ ಕಮೆಂಟ್ಸ್ ಬರುತ್ತೆ. ಹಾ, ನೀವು ಸೌತಿ. ನೀ ಕ್ಯೂಟ್ ಆಗಿದೆಯಲ್ಲ ಅಕ್ಕ. ಹೇಳು. ಅದಕ್ಕೆ. ಸೊ ಗೈಸ್, ನಾನು ಮನೆಗೆ ಹೋಗ್ತಿದ್ದೀನಿ. ಸೊ ಬಿಟ್ಟಾಯ್ತು ಮನೆಗೆ ಹೋಗೋಣ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಈ ಬ್ಲಾಗು ಸ್ವಲ್ಪ ಚಿಕ್ಕದಾಗಿತ್ತು, ಫನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಗೈಸ್. ಅದು ನನಗೆ ಭಯ ಆಗಿ ಹೋಗ್ಲಿಲ್ಲ. ಸಿಕ್ಕಾಪಟ್ಟೆ ಈಗಲೂ ಅಲ್ಲಿ ನೋವ್ತಿದೆ. ಸೊ ನೋಡೋಣ, ನಾಳೆ ಏನಾದ್ರು ನೋವು ಜಾಸ್ತಿ ಆದರೆ ಪುನಃ ಹಾಸ್ಪಿಟಲ್ಗೆ ಹೋಗೋಣ. ಸೊ ಬೈ, ಟಾಟಾ, ಸಿ ಯು, ಟೇಕ್ ಕೇರ್ ಗೈಸ್. ಬಾಯ್ ಮಾಡ್ಬಿಡು. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಗೈಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ ನಮ್ಮಿಬ್ಬರಿಗೆ. ಪ್ಲಸ್ ಏನು ಆಡ್ಸು. ಸೊ ಇಬ್ರಿಗೂ ಸಪೋರ್ಟ್ ಮಾಡಿ ಗೈಸ್. ಇವಳಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ, ಲದ್ದಿ ಐತೆ. ಬಾಯ್ ಮಾಡು.